ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇವತ್ತು ನಾವು ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದಲ್ಲಿ ಇದ್ದೀವಿ. ಅಂದರೆ ಇವತ್ತು ಹನುಮ ಜಯಂತಿ ಇರೋದ್ರಿಂದ ಸಾವಿರಾರು ಲಕ್ಷಾಂತರ ಭಕ್ತರು ಮಾಲೆಯನ್ನು ಧರಿಸಿ ಈ ಆಂಜನೇಯನನ್ನು ಅಂದರೆ ಶ್ರೀ ಹನುಮಂತನನ್ನು, ರಾಮನ ಭಕ್ತ ಹನುಮಂತನನ್ನು ದರ್ಶನ ಮಾಡಲು ಮಾಲೆಯನ್ನು ಇಲ್ಲಿ ಧರಿಸಿ ಬರ್ತಾರೆ ಸ್ನೇಹಿತರೆ. ಮತ್ತು ಮಾಲಾಧಾರಿಗಳು ಇಲ್ಲಿ ಮಾಲೆಯನ್ನು ವಿಸರ್ಜನೆ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು, ಈ ಹನುಮ ಜಯಂತಿಯ ದಿನ ಇಲ್ಲಿ ಹೋಮ ಹವನಗಳನ್ನು ಮಾಡಿದ್ದಾರೆ. ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳವರ ಪರಿಶ್ರಮ ಅತಿ ಹೆಚ್ಚು ಇತ್ತು ಅಂತಲೂ ಕೂಡ ಹೇಳ್ಬೋದು. ತಾವು ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ಈ ಕೆಲಸಗಳನ್ನು ನಿರ್ವಹಣೆ ಮಾಡ್ತಿದ್ರು. ಅಲ್ಲಿ ಒಬ್ಬರು ನಮಗೆ ನಾಗಾರ್ಜುನನ್ ಅವರು ಪರಿಚಯ ಆದರು. ಅವರು ಕೂಡ ಹೆಚ್ಚೆಚ್ಚು ಸಹಕರಿಸಿದರು ಅಂತಲೇ ಹೇಳ್ಬೋದು. ಇಲ್ಲಿ ಆಂಜನೇಯನನ್ನು ನೋಡೋದಕ್ಕೆ ಅಂದರೆ ಹನುಮಂತನನ್ನು ನೋಡೋಕ್ಕೆ ತುಂಬಾ ಪರಿಶ್ರಮ ಪಟ್ಟು ಜನರು ಮೆಟ್ಟಿಲುಗಳನ್ನು ಏರಿ ಭಜನೆಗಳನ್ನು ಮಾಡುತ್ತಾ ಹನುಮಂತನನ್ನು ಸ್ಫಟಿಸುತ್ತಾ ಹೆಜ್ಜೆ ಹೆಜ್ಜೆಗೂ ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನು ಮಾಡುತ್ತಾ ಅಂತೂ ಇಂತೂ ಕೊನೆಗೂ ಮೇಲೆ ಹನುಮಂತನ ದರ್ಶನವನ್ನು ಮಾಡಿ ಈ ಭಕ್ತರು ಪುನೀತರಾದರು. ನಾವು ಅಂಜನಾದ್ರಿ ಬೆಟ್ಟದಲ್ಲಿ ಇದ್ದೀವಿ. ಇವರು ಏನ್ ಸೇವೆಯನ್ನ ಮಾಡ್ತಿದ್ದಾರೆ, ಎಷ್ಟು ವರ್ಷದಿಂದ ಇವರ ಪಾತ್ರ ಇದೆ, ಇದರಲ್ಲಿ ಇವ್ರ ಸೇವೆ ಯಾವ ಮಟ್ಟದಲ್ಲಿ ಇದೆ ಅನ್ನೋದನ್ನ ಕೇಳೋಣ ಬನ್ನಿ. ಅಂತ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಸ್ವಾಮಿ, ನಿಮ್ಮ ಹೆಸರು? ನಾಗಾರ್ಜುನ ಅಂತ, ವಿಜಯನಗರ ಜಿಲ್ಲೆ ಬಜರಂಗ ದಳ ಸಹ ಸಂಯೋಜಕ. ಈ ಹನುಮ ಮಾಲಾ ಕಾರ್ಯಕ್ರಮ ಸುಮಾರು 18 ವರ್ಷಗಳಿಂದ ಬಜರಂಗ ದಳ ವತಿಯಿಂದ ಆಗ್ತದೆ. ಮೊದಲು ಕೇವಲ 13 ಜನ ಹನುಮ ಮಾಲೆಯನ್ನು ಧರಿಸಿದ್ರು. ಇವತ್ತು 18ನೇ ವರ್ಷಕ್ಕೆ ಸರಿಸುಮಾರು 7 ಲಕ್ಷಕ್ಕೂ ಅಧಿಕ ಮಾಲಾಧಾರಿಗಳು ಬೆಟ್ಟಕ್ಕೆ ಬಂದು ಆಂಜನೇಯನ ದರ್ಶನ ಮಾಡ್ತಿದ್ದಾರೆ. ಇದರ ಸಂಪೂರ್ಣ ಜವಾಬ್ದಾರಿಯನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತಗೊಂಡಿದೆ. ನಾವು ಏನು ಅನ್ಕೊಂಡಿದ್ದೆ ಅದನ್ನ ಮೀರಿ ಹಿಂದೂ ಸಮಾಜ ನಮಗೆ ಸಂಪೂರ್ಣ ಸಪೋರ್ಟ್ ಮಾಡಿದೆ. ಆಮೇಲೆ ನಮಗೆ ಇದರ ಮೂಲ ಉದ್ದೇಶ ಬಂದು ಗೋರಕ್ಷಣೆ, ರಾಷ್ಟ್ರ ರಕ್ಷಣೆ, ಲವ್ ಜಿಹಾದ್ ವಿರುದ್ಧ ಹಿಂದೂ ಸಂಘಟನೆಗಳು ಒಂದಾಗಬೇಕು, ಹಿಂದೂ ಯುವಕರು ದುಶ್ಚಟಗಳಿಂದ ದೂರ ಆಗಬೇಕು ಅಂತ ಉದ್ದೇಶದಿಂದ ಈ ಹನುಮ ಮಾಲೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದು. ಹೇಗೆ ದಕ್ಷಿಣ ಕನ್ನಡದಲ್ಲಿ
ದತ್ತಪೀಠ ಇದೆ. ಹಾಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹನುಮ ಜನ್ಮಸ್ಥಳ ಅಂದ್ರೆ ಆಂಜನೇಯ ಹುಟ್ಟಿದ ಜಾಗ ಅಂಜನಾದ್ರಿಯಲ್ಲಿ ಹನುಮಾನ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು ಹನುಮಂತರ ಶ್ರೀರಾಮ್. ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ ಬೆಲ್ಲಂದ ಓಕೆ. ಇದೇನು ಹನುಮಾಲ ಕಾರ್ಯಕ್ರಮ ಆಯೋಜನೆ ಆಯ್ತು 2008ರಲ್ಲಿ. ಆ ಒಂದು 2008ರಲ್ಲಿ ಅಲ್ಪ ಸಂಖ್ಯೆಯಲ್ಲಿ ಚಾಲುವಾಗಿದ್ದು ಹನುಮಾಲ ಇವತ್ತು ಇಡೀ ರಾಜ್ಯಾದ್ಯಂತ ಅಲ್ಲದೆ ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಆಂಜನೇಯ ಸ್ವಾಮಿನ ವೀಕ್ಷಣೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅದು ತುಂಬಾ ಖುಷಿಯಾದ ವಿಚಾರ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಜಸ್ಟ್ ಒಂದು ಜಿಲ್ಲೆಗೆ ಸೀಮಿತ ಆಗಿದ್ದ ಹನುಮ ಜನ್ಮೋತ್ಸವ ದೇಶಾದ್ಯಂತ ವ್ಯಾಪ್ತಿಯಾಗಿದೆ. ಅದು ತುಂಬಾ ಒಂದು ಹೆಮ್ಮೆಯ ವಿಚಾರ. ಇದೇನು ನಮ್ಮ ಸ್ನೇಹಿತರಾಗಿ ಹೇಳಿದಂಗೆ ದಕ್ಷಿಣದಲ್ಲಿ ಹೇಗೆ ದತ್ತಪೀಠನೋ ಉತ್ತರದಲ್ಲಿ ಕರ್ನಾಟಕದಲ್ಲಿ ಅಂಜನಾದ್ರಿ ಜನ್ಮಸ್ಥಳ ಅಂತ ಹೇಳಿ. ಬಟ್ ಇವಾಗ ನೋಡಿದಪ್ಪ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ. ಆರಂಭ ಕ್ಷಣದಲ್ಲಿ 10 ಜನ ಮಾಲೆ ಹಾಕಿದ್ರು. ಬಟ್ ಇವಾಗ ಲಕ್ಷಾಂತರ ಹನುಮ ಭಕ್ತಾದಿಗಳು ಅಂಜನಾದ್ರಿಗೆ ಬರ್ತಾ ಇದ್ದಾರೆ. 2008 ಮುಂಚೆ ಇಲ್ಲಿ ಯಾರು ಸಹ ಬರ್ತಾ ಇದ್ದಿಲ್ಲ, ಸ್ಥಳೀಯರು ಮಾತ್ರ ವಿಸಿಟ್ ಕೊಡ್ತಾ ಇದ್ರು. ಬಟ್ 2008 ವಿಜಯನಗರ ವಿಶ್ವವಿದ್ಯಾಲಯದ ಬದಲಿಗೆ ಆರಂಭ ಮಾಡಿದ್ರು ಹನುಮಾಲ ಕಾರ್ಯಕ್ರಮ. ಅಲ್ಲಿಂದ ಇಲ್ಲಿವರೆಗೆ ಪ್ರತಿ ವಾರ ನೀವು ಬನ್ನಿ, ಪ್ರತಿ ವಾರ ಸಹ ನಿಮ್ಗೆ ಸಾವಿರಾರು ಗಟ್ಟಲೆ ಹನುಮ ಭಕ್ತರು ಇಲ್ಲಿ ದರ್ಶನ ಪಡ್ಲಿಕ್ಕೆ ಬರ್ತಾರೆ. ಇವಾಗ ನಮ್ಗೆ ಮೂಲ ಉದ್ದೇಶ ಇದ್ದು ಎಲ್ಲ ಹಿಂದೂ ಯುವಕರು ಮಾಲೆ ಧರಿಸಲಿ ಅಂತ. ಬಟ್ ಹಿಂದೂ ಯುವಕರು ಮಾಲೆ ಧರಿಸೋದಕ್ಕಿಂತ ಹೆಚ್ಚಾಗಿ ಭಕ್ತರು ಸಹ ಜಾಸ್ತಿ ಸಂಖ್ಯೆಯಲ್ಲಿ ಅಂಜನಾದ್ರಿಗೆ ಬರ್ತಾ ಇದ್ದಾರೆ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಹೀಗೇನೆ ಈ ಒಗ್ಗಟ್ಟು ನಮ್ಮ ರಾಷ್ಟ್ರ ಶಕ್ತಿಗೆ, ರಾಷ್ಟ್ರ ಒಂದು ರಕ್ಷಣೆಗೆ ಒಂದು ಪಣವಾಗಲಿ ಅಂತ ಹೇಳಿ ಈ ಮೂಲಕ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಜೈ ಶ್ರೀರಾಮ್. ಹನುಮಾನಿಗೆ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬಜರಂಗ ಈ ಬಜರಂಗರ ಕೊಂಡು ಯಾವುದೇ ಕಾರ್ಯಗಳಿಲ್ಲದೆ ಇಲ್ಲಿವರೆಗೂ ಕಾರ್ಯಕ್ರಮಗಳನ್ನ ನಡೆಸ್ಕೊಂತ ಬರ್ತಾ ಇದೆ ಬಜರಂಗದಳ ಕಡೆಯಿಂದ. ಇನ್ನು ಮುಂದೆ ಕೂಡ ಇನ್ನು ವಿಜೃಂಭಣೆಯಿಂದ ಯಾವುದೇ ತೊಂದರೆ ಇರಲಾರ್ದಂಗೆ ನೀಟಾಗಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ನಮ್ಮಲ್ಲ ಆಸೆ.